ಎರಡನೇದು ಭಾಸ್ಕರ್ ಪ್ರಸಾದ್ ಅವರೇ, ಈಗ SDP ನಿಲುವೇನು ಈಗ ದೇವಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಕೊಟ್ಟಂತ ಹೇಳಿಕೆ, ಈಗಲೂ ಕೂಡ ನೀವು ಅದರ ರಾಜ್ಯ ಕಾರ್ಯದರ್ಶಿಯಾಗಿ ನಿಮ್ಮ ನಿಲುವೇನು? ನಾನು ಪ್ರಾರಂಭದಿಂದ ಹೇಳ್ತಾನೆ ಇದ್ದೀನಿ, ಅವರ ಹೇಳಿಕೆನಲ್ಲಿ ತಪ್ಪು ಅನ್ನುವಂಥದ್ದು ಏನೂ ಕಾಣ್ತಾ ಇಲ್ಲ. ವಿವಾದ ಏನು ಅಂತಂದ್ರೆ ನೀವು ಹುತಾತ್ಮರಾಗಿ ಅಂತ ಹೇಳಿದ್ದಕ್ಕೆ ನಾನು ಆಗ್ಲಿಂದ 100 ಥರದಲ್ಲಿ ಕ್ಲಾರಿಫೈ ಮಾಡಿಬಿಟ್ಟಿದ್ದೀನಿ. ಅದು ಎಲ್ಲೂ ಕೂಡ ನಿಮಗೆ ಪ್ರಚೋದನೆಯೋ ಅಥವಾ ಅಪರಾಧವೋ ಅಲ್ಲವೇ ಅಲ್ಲ. ಮಹಾತ್ಮ ಗಾಂಧಿ ಅವ್ರನ್ನು ಕೂಡ ನಾವು ಹುತಾತ್ಮರು ಅಂತ ಕರಿತೀವಿ, ಭಗತ್ ಸಿಂಗ್ ಅವ್ರನ್ನು ಹುತಾತ್ಮರು ಅಂತ ಕರಿತೀವಿ, ರೈತರು ಎಷ್ಟೋ ಜನ ಸತ್ರು ಹುತಾತ್ಮರು ಅಂತ ಕರಿತೀವಿ, ದಲಿತ ಸಂಘಟನೆ ಸತ್ತವ್ರನ್ನು ಕೂಡ ಹುತಾತ್ಮರು ಅಂತ ಕರಿತೀರಿ. ಇವರು ನಿಮ್ಮ ಹಕ್ಕಿಗಾಗಿ ಹೋರಾಡೋದಕ್ಕೆ ಹುತಾತ್ಮರಾದ್ರೆ ತಯಾರಾಗಿರಿ, ಏನು ಮಿಸ್ಟೇಕ್ ಇಲ್ಲ. ಮತ್ತು ಇನ್ನು ಜ್ಞಾನವಾಪಿ ಮಸೀದಿ ಬಗ್ಗೆ ತುಂಬ ಅಥೆಂಟಿಕೇಟೆಡ್ ಆಗಿ ಅಂಕಿಅಂಶಗಳ ಸಮೇತ ಇವ್ರು ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅವ್ರು ಮತ್ತು ಸೆಂಟ್ರಲ್ ಮಾತಾಡಬಾರ್ದು, ಅವ್ರು ಏನೇನೆಲ್ಲ ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಅಂತ. ಮೊದಲನೇದಾಗಿ ಏನೋ ಮುಸಲ್ಮಾನರು ಯಾವುದಾದ್ರೂ ಬೇರೆ ಧರ್ಮದ ದೇವರುಗಳು ಅಥವಾ ಏನೋ ಪೂಜಾ ಸ್ಥಳಗಳಿದ್ರೆ ಅಲ್ಲಿ ಪೂಜೆ ಮಾಡಬಾರ್ದು ಅಂತ ಎಷ್ಟೋ ಸಂದರ್ಭಗಳಲ್ಲಿ ನಿಮ್ಮ ಮಾಧ್ಯಮಗಳಲ್ಲೇ ನೋಡಿದ್ದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮಾಜ್ ಮಾಡಲು ಮುಸಲ್ಮಾನರಿಗೆ ಅವಕಾಶ ಮಾಡಿಕೊಟ್ಟಂತಹ ಸೌಹಾರ್ದತೆ ಕಂಡಿದ್ದೀವಿ, ಹೌದಲ್ಲ? ಅದೇ ಪೇಜಾವರ್ ಮಾಡೋ ಸ್ವಾಮೀಜಿ ಮುಸಲ್ಮಾನರನ್ನ ಕರೆದು ಇಫ್ತಿಯಾರ್ ಕೂಟ ಮಾಡಿದ್ದು ಸೌಹಾರ್ದತೆ ಕಣ್ಣಲ್ಲಿ ಕಂಡಿದ್ದೀವಿ, ಆಯ್ತಲ್ಲ? ಈ ಥರದ್ದು ಸುಳ್ಳು ಮಾಹಿತಿ ಕೊಡೋದು ಬೇಡ. ಆಮೇಲೆ ದೇವರ ವಿಚಾರಕ್ಕೆ ಬರ್ತೀರಿ ನೀವು. ನನ್ನ ದೇವರು ಯಾವುದು ಅಂದ್ರೆ, ನಾನು ದೇವರ ವಿರೋಧಿ ಅಲ್ಲ, ನನ್ನ ಮನೇಲಿ ನಾನು ಪೂಜೆ ಮಾಡೋನೆ. ದೇವರ ವಿಚಾರ ಏನು ಅಂತಂದ್ರೆ, ಮನುಷ್ಯನಲ್ಲೂ ಪ್ರಾಣಿಯಲ್ಲೂ ಸಕಲ ಚರಾಚರ ವಸ್ತುಗಳಲ್ಲೂ ಅಣು ರೇಣು ತೃಣ ಕಾಷ್ಟಗಳಲ್ಲೂ ಸಕಲ ಜೀವಿಗಳಲ್ಲೂ ಕೂಡ ಭಗವಂತನ ಕಾಣುವಂಥದ್ದು ನನ್ನ ಮೂಲ ಸಂಸ್ಕೃತಿ, ಅದು ನನ್ನ ಭಾರತೀಯ ಮೂಲ ಸಂಸ್ಕೃತಿ. ಅವ್ರು ಆಗ್ಲಿಂದ ಭಾರತೀಯ ಮೂಲ ಸಂಸ್ಕೃತಿ ಅಂತ ಮಾತಾಡ್ತಾ ಇದ್ದಾರೆ. ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಭಾರತೀಯ ಮೂಲ ಸಂಸ್ಕೃತಿ ಬಗ್ಗೆ. ಅವ್ರು ತುಂಬಾ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ಆದ್ರೆ ವಿಚಾರ ಗೊತ್ತಿಲ್ಲ ಅವ್ರಿಗೆ. ಪೇಜಾವರನ್ನು ಮಾಡಿ ಸ್ವಾಮೀಜಿ ಅವರು ಹೇಳಿಕೆ ಕೊಡ್ತಾರೆ, ಬ್ರಾಹ್ಮಣರ ಹೆಣ್ಮಕ್ಳನ್ನ ಬೇರೆಯವರಿಗೆ ಮದುವೆ ಮಾಡ್ಕೊಡ್ತಿರೋ ರೀತಿಯಲ್ಲಿ ನಿರ್ಬಂಧಗಳನ್ನ ಹೇರಿ, ಇದು ಭಾರತೀಯ ಮೂಲ ಸಂಸ್ಕೃತಿ ಅಲ್ಲ. ಅದನ್ನ ಅವ್ರು ವಿರೋಧಿಸೋದಿಲ್ಲ. ಮತ್ತೆ ಯಾವುದೋ ಒಂದು ಧಾರ್ಮಿಕ ವಿಚಾರಕ್ಕೂ ಸಂಬಂಧಪಟ್ಟಂತೆ, ದೇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದೇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಧರ್ಮದ ವಿಚಾರ, ಜಾತಿ ಸಂಬಂಧಪಟ್ಟಂತೆ. ಮೊನ್ನೆ ಒಂದು ದೇವಸ್ಥಾನದೊಳಗಡೆ ಕುರುಬ ಮಠದ ಸ್ವಾಮೀಜಿನ ಒಳಗಡೆ ಬಿಡೋದಿಲ್ಲ. ನಿಮ್ಮದೇ ಚಾನೆಲ್ ಅಲ್ಲಿ ಕೂತ್ಕೊಂಡು ಒಬ್ರು, ನಾವು ಬಿಡಲ್ಲ ರೀ, ನಾವು ಕುರುಬರನ್ನು ಬಿಡಲ್ಲ, ಒಕ್ಕಲಿಗರನ್ನು ಬಿಡಲ್ಲ, ಲಿಂಗಾಯತರನ್ನು ಬಿಡಲ್ಲ ಅಂತಾರೆ. ಅದು ಭಾರತೀಯ ಮೂಲ ಸಂಸ್ಕೃತಿ ಅಲ್ಲ, ಅದನ್ನ ಅವ್ರು ಕಂಡಮ್ ಮಾಡಬೇಕಾಗಿರೋದು. ಆಗ ಅಂಥದ್ದು ಅವರು ಕಂಡಮ್ ಮಾಡಲ್ಲ. ಭಿನ್ನಾಭಿಪ್ರಾಯಕ್ಕೋಸ್ಕರ ಟ್ಯಾಕ್ಸ್ ವಿಚಾರದಲ್ಲಿ ಸರಿ ತಪ್ಪು ಅದು ಆಮೇಲೆ ನೋಡೋಣ. ತಪ್ಪಿನ ಹೇಳಿಕೆ ಇದ್ರೆ ಕೋರ್ಟ್ ಗಲ್ಗಾಕ್ಲಿ, ಅದು ಬೇರೆ ನೋಡೋಣ. ಆದ್ರೆ ಒಬ್ಬ ಮನುಷ್ಯನ ಹೇಳಿಕೆಯನ್ನ ಇನ್ನೊಬ್ಬ ಮನುಷ್ಯ ಕಂಡಮ್ ಮಾಡಿ ಅವನ್ನ ಕೊಲ್ಲು ಅನ್ನೋದಿದೆಯಲ್ಲ, ಅದು ಭಾರತೀಯ ಮೂಲ ಸಂಸ್ಕೃತಿ ಅಲ್ಲ, ಅದನ್ನ ಅವ್ರು ಕಂಡಮ್ ಮಾಡಬೇಕಾಗಿರೋದು. ಸೊ ಇಷ್ಟು ತಪ್ಪುಗಳನ್ನ ಅವ್ರಿಟ್ಕೊಂಡು SDP ನನ್ನ ರಾಜ್ಯಾಧ್ಯಕ್ಷರು ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದು ಈ ದೇಶದ ನೆಲಕ್ಕೋಸ್ಕರ ಹೋರಾಟಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ಈಗಾಗಲೇ ಹುತಾತ್ಮರಾದಂತಹ ಇತಿಹಾಸ ಏನಿದೆಯಲ್ಲ ಅದರ ಮುಂದುವರೆದ ಭಾಗ. ಮತ್ತೆ ದೇಶ ಅಂತಂದ್ರೆ ಕೇವಲ ಗಡಿ ಕಾಯ್ಕೊಳ್ಳೋದು ಅಂತಲ್ಲ, ದೇಶದಲ್ಲಿರುವಂತಹ ಜನರ ಮಾನ ಪ್ರಾಣ ಯೋಚನೆ ಹಕ್ಕು ಅಧಿಕಾರ ವಿವೇಚನೆ ಬದುಕುವ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲವನ್ನೂ ಕಾಯ್ದುಕೊಂಡಾಗ ಮಾತ್ರ ಅದು ಸಂವಿಧಾನದ ಹಕ್ಕು ರಕ್ಷಣೆ, ಅದು ದೇಶದ ರಕ್ಷಣೆ. ಸೊ ಅವ್ರು ಕೊಡ್ತಾರಂತ ಹೇಳಿಕೆ ಏನು ಅಂದ್ರೆ, ನಿನ್ನ ಧರ್ಮ, ನಿನ್ನ ವಿಚಾರ, ನಿನ್ನ ನಡವಳಿಕೆ, ನಿನ್ನ ಆಚರಣೆ, ನಿನ್ನ ವಸ್ತ್ರ, ನಿನ್ನ ಊಟ, ಇದನ್ನ ರಕ್ಷಣೆ ಮಾಡ್ಕೊಳ್ಳೋ ವಿಚಾರದಲ್ಲಿ ಲಾಠಿ ಏಟ್ ತಿಂತೀರಾ, ಜೈಲಿಗೆ ಹೋಗ್ತೀರಾ, ಬೂಟ್ ನಟ್ ತಿಂತೀರಾ, ಹುತಾತ್ಮರಾಗ್ತೀರಾ, ರೆಡಿಯಾಗಿ. ಹುತಾತ್ಮ ಅನ್ನೋದು ಪದದ ಅರ್ಥ ಈಗಲೂ ಕೂಡ ಸ್ಪಷ್ಟವಾಗಿದೆ. ನೀವು ಒಂದು ಸದುದ್ದೇಶಕ್ಕೋಸ್ಕರ ನಿಮ್ಮ ಪ್ರಾಣ ಹೋಗುವ ಸಂದರ್ಭ ಬಂದ್ರೆ ನೀವು ಅದನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿ ಇರಿ ಅಂತ. ಹುತಾತ್ಮ ಅನ್ನೋ ಪದದಲ್ಲಿ ಮಿತಿ ಮೀರಿ ಯಾವತ್ತಿಗೂ ಕೂಡ ನೀವು ಒಬ್ಬರನ್ನ ದಾಳಿ ಮಾಡಿ, ಒಬ್ಬನ ಅತಿಕ್ರಮಣ ಮಾಡಿ ಅನ್ನೋ ಪದದ ಅರ್ಥ ಎಲ್ಲೂ ಬರೋದಿಲ್ಲ. ಸಾಯಿರಿ ಅಂದ್ರೆ ಅಲ್ಲ, ಹುತಾತ್ಮ ಅಂದ್ರೆ ಸಾಯಿರಿ ಅಂತ ಅಲ್ಲ. ಸಾಯಿರಿ ಅಂದ್ರೆ ಅದು ಯಕಶ್ಚಿತ್ತದು, ಸಾಯಿರಿ ನೀವು ಅಂತ. ಹುತಾತ್ಮ ಅಂದ್ರೆ ನೀವು ನಂಬಿದ ಉದ್ದೇಶಕ್ಕೋಸ್ಕರ, ಸದುದ್ದೇಶಕ್ಕೋಸ್ಕರ, ಭಾರತದ ಸ್ವಾತಂತ್ರ್ಯಕ್ಕೆ, ರೈತರ ಹಕ್ಕಿಗೆ, ದಲಿತರ ರಕ್ಷಣೆಗೋಸ್ಕರ ನೀವು ಜೀವ ಕೊಡ್ತಿರಲ್ಲ. ಜೀವ ಕೊಡ್ಬೇಕು ಅನ್ನೋ ಉದ್ದೇಶ ಇರಲ್ಲ, ಆದ್ರೂ ತಗೊಂಡ್ಬಿಡ್ತಾರೆ. ಈ ಪ್ರಭುತ್ವ, ಈ ವ್ಯವಸ್ಥೆ, ಈ ಜಾತಿವಾದಿತನ, ಈ ಭ್ರಷ್ಟಾಚಾರತನ. KVS ವಿದ್ಯಾರ್ಥಿಗಳು, ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನಮ್ಗೇನ್ ಕೇಳಿದ್ರು, ಜೈಲಲ್ಲಿರೋರಿಗೆ 110 ರೂಪಾಯಿ ಊಟ ಕೊಡ್ತಾ ಇದ್ದೀರಾ, ಒಂದು ಊಟಕ್ಕೆ 110 ರೂಪಾಯಿ ಕೊಡ್ತಾ ಇದ್ದೀರಾ, ಹಾಸ್ಟೆಲಲ್ಲಿರೋ ಹುಡುಗರಿಗೆ 35 ರೂಪಾಯಿ ಕೊಡ್ತಾ ಇದ್ದೀರಾ ಸ್ವಾಮಿ, ಇದು ಅನ್ಯಾಯ ಅಂತ ರೋಡ್ಗಳು ಪ್ರತಿಭಟನೆ ಮಾಡಿದ್ರು. ಪೊಲೀಸ್ನವ್ರು ಲಾಠಿಯಲ್ಲಿ ಹೊಡೆದ್ರು ಅಂದ್ರೆ ಹಂಗಿಂಗಲ್ಲ, ನನ್ನ ಕಣ್ಣಲ್ಲಿ ನೋಡಿದ್ದು. ಇದನ್ನ ನಾವು ಏನಂತ ಕರಿತೀವಿ, ಹುತಾತ್ಮರ. ಆ ಲಾಠಿ ಆಟಲ್ಲಿ ಒಬ್ಬ ಸತ್ತೋಗ್ಬಿಟ್ರೆ ಅವನೇಂತ ಕರಿತೀವಿ ನಾವು, ಹುತಾತ್ಮ ಅಂತ ಕರಿತೀವಿ. ಸಾಯೋದು ನಮ್ಮ ಉದ್ದೇಶ ಅಲ್ಲ, ಸಾಯಿಸೋದಕ್ಕೆ ಬಂದ್ರೆ ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಸಾಯೋದಕ್ಕೆ ರೆಡಿಯಾಗಿ ಹಕ್ಕಿಗೋಸ್ಕರ ಹೋರಾಟ ಮಾಡಿ ಅನ್ನೋಂಥದ್ದು. ಅದು ನಮ್ಮ ರಾಜ್ಯಾಧ್ಯಕ್ಷ ಹೇಳಿರೋದು. ಇದರಲ್ಲಿ ವಿವಾದವೂ ಇಲ್ಲ, ಮತ್ತೊಂದು ಇಲ್ಲ, ಯಾವ ತಪ್ಪು ಇಲ್ಲ. ಗೋವರ್ಧನ್ ಅವರೇ, ಯಾವುದೇ ಒಂದು ವಿಚಾರಗಳನ್ನ ನಾವು ಒಂದು ಕಾನೂನಾತ್ಮಕವಾದಂಥ ಹೋರಾಟವನ್ನ ಮಾಡಿ ಕಾನೂನು ಸಂಘರ್ಷದಿಂದ ಒಂದಷ್ಟು ವಿಚಾರಗಳನ್ನು ಪಡೆದುಕೊಳ್ಳುವಂಥ ವಿಚಾರಗಳು ಗಮನಿಸಿದ್ವಿ. ಆದರೆ ಈಗ ನೀವು ಭಾಸ್ಕರ್ ಪ್ರಸಾದ್ ಅವರು ಹೇಳಿದ್ದನ್ನು ಒಪ್ಕೊಳ್ಳೋದಕ್ಕೆ ತಯಾರಿನ? ಅವರು ಸಂಪೂರ್ಣವಾಗಿ ಈ ವಿಚಾರದಲ್ಲಿ ಕೇವಲ ಹುತಾತ್ಮ ಅಂತ ಹೇಳ್ತಕ್ಕಂಥದ್ದನ್ನ ಲಾಠಿ ಏಟುಗಳನ್ನು ತಿಂತಕ್ಕಂಥದ್ದನ್ನು ಮಾತ್ರ ಹೈಲೈಟ್ ಮಾಡ್ತಾ ಇದ್ದಾರೆ.
ಮುಖ್ಯವಾಗಿ ಅವ್ರು ಹೇಳಿರ್ತಕ್ಕಂಥದ್ದು ಸಂಘರ್ಷ ಅನ್ನೋದು ಅವ್ರು ಆಗ್ಲೇ ಯಾವುದೇ clarity ಜಾಗಕ್ಕಾಗ್ಲಿ ಮಾಡಿದ್ರು. ಹೋರಾಟಕ್ಕಾಗ್ಲಿ ಗೋವರ್ಧನ್ ಅವರೇ ಸೀಮಿತ clarity ಅಲ್ಲ. ಮಾಡಿದ್ದಾರೆ. ಸಂಘರ್ಷ ಅಂತ ಹೇಳ್ತಕ್ಕಂಥದ್ದು ಯಾರೊಟ್ಟಿಗೆ ಸಂಘರ್ಷ, ಅದು ಯಾರು ಕಾನೂನಾತ್ಮಕ ನನ್ನ ಸಂಘರ್ಷ ಅಂತ ಹಕ್ಕಿನ ವಿರುದ್ಧ ಹೇಳ್ಬೋದಾಯ್ತಲ್ಲ. ಯಾರೇ ಬಂದ್ರು ಸಂಘರ್ಷ. ಈಗ ಇಷ್ಟೆಲ್ಲ ವಿವಾದ ಆಯ್ತಲ್ಲ, ಅವ್ರು ಇಷ್ಟೆಲ್ಲ ಮಾತಾಡ್ತಾರೆ. ವಿವಾದದ ಅವ್ರು ನಂತರ ಮಾತಾಡ್ತಾರೆ. ಇಷ್ಟೆಲ್ಲ ವಿವಾದ ನಾನು ದಲಿತ ಸಂಘರ್ಷ ಸಮಿತಿಯ ಅವ್ರು ಮಾತಾಡ್ಬೇಕಾದ್ರೆ ಕೇಳಿ. ನೀವೇನು ಈಗ ಮಾತಾಡ್ತಾರೆ? ದಲಿತ ಸರ್, ನೀವು ಸಂಘರ್ಷ- ಮಾತಾಡ್ಬೇಕಾದ್ರೆ ಒಂದು ನಿಮಿಷ ಅವ್ರು ಕೇಳ್ಕೊಳ್ಳಿ. ಮಾತಾಡಿಲ್ಲ. ನಾನು ದಲಿತ ನೀವು ಸಂಘರ್ಷ ಮಾತಾಡ್ಬೇಕಾದ್ರೆ ಅವ್ರೇನು ಮಾತಾಡಿಲ್ಲ. ಹಾಗಾದ್ರೆ ಸಂಘರ್ಷದ ಬಗ್ಗೆ ನೀವು ನೀವು ಕೇಳ್ಕೊಳ್ಳಿ. ಅವ್ರು ಪ್ರಶ್ನೆ ಮಾಡ್ತಾರ್ರಿ. ಸಂಘರ್ಷದ ಬಗ್ಗೆ ನೀವು ಅವ್ರು ಮಾತಾಡಕ್ಕೆ ಅವಕಾಶ ಸಂಘರ್ಷ ಅಂತ ಹೇಳ್ತಕ್ಕಂಥದ್ದು ಅದನ್ನ ಹೇಳ್ತಾ ಇದ್ದೀನಲ್ಲ. ನೀವು ಸಂಘರ್ಷ ಈಗ ಅವ್ರು ಹೇಳಿದ ತಪ್ಪು ಅಂತ ಖಂಡಿಸಿ. ಎರಡನೇ ಸಲ ಹೇಳ್ತಲ್ಲ, ಒಂದ್ಸರಿ ಆಯ್ತಲ್ಲ. ಈಗ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆಯಲ್ಲ, ರಾಜ್ಯವ್ಯಾಪಿ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ, ಈಗ ಅದೇ ಅಧ್ಯಕ್ಷರು ನಾನು ಹೇಳಿರ್ತಕ್ಕಂಥದ್ದು ಕೇವಲ ಕಾನೂನಾತ್ಮಕ ಸಂಘರ್ಷ ಅಂತೇಳಿ ಸ್ಪಷ್ಟೀಕರಣ ಕೊಡ್ಬೋದಾಯ್ತಲ್ಲ. ಆದ್ರೆ ಈ ಸಂಘರ್ಷ ಅನ್ನೋದಕ್ಕೆ ಬೇರೆ ರೀತಿಯಾದಂತ ಅರ್ಥನೇ ಇದೆ. ಈಗ ಭಾಸ್ಕರ್ ಪ್ರಸಾದ್ ಅವರು ಹೇಳಿದ್ರು ದಲಿತ ಸಂಘರ್ಷ ಸಮಿತಿ ಅದರಲ್ಲಿ ಸಂಘರ್ಷ ಅಂತಿದೆ, ಅದಕ್ಕೂ ಇದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ. ಆದ್ರೆ ದಲಿತ ಸಂಘರ್ಷ ಬಂದು ಅದು ಅಸ್ಪೃಶ್ಯತೆ ವಿರುದ್ಧ ಸಂಘರ್ಷ ಮಾಡ್ತಕ್ಕಂಥದ್ದು. ಹಾಗೆ ಏನು ಸಮಾಜದಲ್ಲಿ ತುಳಿತಾ ಇದೆ ಮೇಲ್ವರ್ಗ ಕೀಳ್ವರ್ಗ ಅಂತಿದೆ, ಅದರ ವಿರುದ್ಧವಾಗಿ ನಾವು ಸಂಘರ್ಷ ಮಾಡ್ಬೇಕು ಅಂತೇಳಿ ಹೇಳ್ತಕ್ಕಂಥ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಒಂದು ದೇವಾಲಯವನ್ನ ಈಗ ಆಗ್ತಾ ಇದೆ ಅಂತ ಹೇಳಿ ಅದರ ವಿರುದ್ಧವಾಗಿ ಇಡೀ ಸಮಾಜ ಇಡೀ ಒಂದು ಸಮುದಾಯ ಸಂಘರ್ಷಕ್ಕೆ ಸಿದ್ಧರಾಗಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆ ಕೊಡೋದಿದೆಯಲ್ಲ, ಸಂಘರ್ಷ ಅಂತೇಳಿ ಅವ್ರು ಉಲ್ಲೇಖ ಮಾಡಿದ್ದಾರೆ. ಅದನ್ನ ಎಲ್ಲಾ ಮಾಧ್ಯಮದವರು ಈಗ ಅಷ್ಟೊಂದು ಇದು ಕ್ಲಿಯರಿಟಿ ಇದ್ರೆ ಅವ್ರು ಒಂದೇ ಒಂದು ಹೇಳಿಕೆ ಕೊಡ್ಲಿ. ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ಕಾನೂನಾತ್ಮಕ ಸಂಘರ್ಷ ಅಷ್ಟೇ. ಅವಾಗ ಯಾವ ಡಿಬೇಟು ಇರೋದಿಲ್ಲ, ಯಾರ್ದೇ ವಿರೋಧ ಇರಲ್ಲ. ಅವ್ರ ದೇವಾಲಯಕ್ಕೆ ಅವ್ರ ಮಸೀದಿಗೋಸ್ಕರ ಇನ್ನ 50 ವರ್ಷ ಕಾನೂನಾತ್ಮಕ ಹೋರಾಟ ಮಾಡ್ತಾರೆ. ಏನ್ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಆಗಲಿ ಏನು ಭಾರತದ ನ್ಯಾಯಾಲಯದ ಮೇಲೆ ಗೌರವ ಇದೆ ಅದರ ವಿಚಾರಧಾರೆ ಅಡಿಯಲ್ಲಿ ಅವ್ರು ಹೋರಾಟ ಮಾಡ್ಲಿ. ಅದಕ್ಕೆ ಸಂಪೂರ್ಣ ಯಾವುದೇ ವ್ಯಕ್ತಿ ವಿರೋಧ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಾವು ವಿಶ್ವ ಹಿಂದೂ ಪರಿಷತ್ ಅವರಾಗಿರ್ಬೋದು ಅಥವಾ RSS ಅವರಾಗಿರ್ಬೋದು ಬಿಜೆಪಿ, ಅದನ್ನ ಅವರ ಹಕ್ಕನ್ನ ನಾವ್ಯಾರು ಸಹ ಅವ್ರನ್ನ ವಿರೋಧ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಸಂಘರ್ಷಕ್ಕೆ ತಯಾರಾಗಿ ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಸಮುದಾಯವನ್ನ ಸಹ ಸಂಘಟನೆಯ ಅಧ್ಯಕ್ಷರು ಇದೇ ಚುನಾವಣೆ ಅಸೆಂಬ್ಲಿ ಚುನಾವಣೆ ಕರ್ನಾಟಕ ರಾಜ್ಯದ ಆಗಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯಲ್ಲಿ ಒಂದು ತಲ್ವಾರನ್ನ ಇಡಬೇಕು ಅಂತ ಹೇಳ್ತಾರೆ. ಅದು ಕೋಳಿ ಕುಯ್ಯಕ, ಕತ್ತೆ ಕುಯ್ಯಕ, ಕುರಿ ಕುಯ್ಯಕ. ನಿಮ್ಮ ಪಕ್ಕದಲ್ಲಿ ಕೂತಿರುವ ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿ ಕುಳಿತಿರುವ ಬಿಜೆಪಿ ವಕ್ತಾರರಿಗೊಂದು ಪ್ರಶ್ನೆ. ಬಿಜೆಪಿಯ ಸಾಂಸದೆ ಭಯೋತ್ಪಾದಕಿ ಸಾಧ್ವಿ ಪ್ರಜ್ಞಾ ಠಾಕೂರ್ ಇನ್ನ ಕೇಸ್ ನಡೀತಾ ಇದೆ. ಇನ್ನಕ್ಕೆ ಶಿಸ್ತಿಲ್ ಅಕ್ಯೂಸ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಏನ್ ಹೇಳ್ತಾರೆ, ಲಿಸ್ಟ್ ಕೊಟ್ರೆ ಎಲ್ರೂ ಚಾಕು ತಯಾರಿಡ್ರಿ. ನೀವು ತರಕಾರಿ ಕುಯ್ಯಕ್ಕೆ ಚಾಕು ಇಡ್ತೀರಲ್ಲ. Hold it. I have come to the debate. I am equal to you. You are not my superior. We are on the same platform. Hold it. I am not saying Hold it. ಈಗ ಅವರು ಮಾತಾಡಿದ್ಮೇಲೆ ನಾನು ಆಗ್ಲಿಂದ ಕೇಳ್ತಾ ಇದ್ದೆ. ನೆಕ್ಸ್ಟ್ ನೀವು ಮಾತಾಡಿ. ನಾನು ಇವತ್ತು ಹೇಳ್ತೀನಿ, ಸಾಧ್ವಿ ಪ್ರಜ್ಞಾ ಠಾಕೂರ್ ಇಲ್ಲಿಗೆ ಬಂದು ಕೇಸ್ ಆಯ್ತಲ್ಲ ಅವ್ರ ಮೇಲೆ, ತಹಸೀನ್ ಪೂನಾವಾಲಾ ಕೇಸ್ ಹಾಕಿದ್ರು ಡೆಲ್ಲಿಯಿಂದ. ಇಲ್ಲಿಗೆ ಬಂದ್ಬಿಟ್ಟು ಒಂದು ಚುನಾವಣೆ ಭಾಷಣೆಯಲ್ಲಿ ಏನು ಹೇಳ್ತಾರೆ, ಪ್ರತಿಯೊಂದು ಮಹಿಳೆ ಮನೆಯಲ್ಲಿ ಚಾಕುಗಳನ್ನು ಇಕ್ಬೇಕು ನೀವು. ಅದೆಲ್ಲ ಏನಕ್ಕೋಸ್ಕರ? ಕುರಿ ಕುಯ್ಯಕ, ಕೋಳಿ ಕುಯ್ಯಕ, ಕಸಾಯಿ ಅಂಗಡಿಗಳಿಲ್ವಾ? ಇಲ್ಲ, ನೀವು ವಿಶ್ವ ಹಿಂದೂ ಪರಿಷತ್ ಉಡುಪಿಯಲ್ಲಿ ನೀವು ವಿಶ್ವ ಹಿಂದೂ ಪರಿಷತ್ನವರು ಉಡುಪಿಯಲ್ಲಿ ಉಡುಪಿಯಲ್ಲಿ ಒಂದು ಸ್ಕೂಲಲ್ಲಿ ಕಳ್ಳರ ತರ ಬಚ್ಚಿಕೊಂಡು ಗನ್ ಟ್ರೈನಿಂಗ್, ವೆಪನ್ ಟ್ರೈನಿಂಗ್ ತಗೋತಿದ್ರಲ್ಲ, ಅದೇನ್ ಬೇಟೆ ಅದೇನ್ ಬೇಡ ಇಲ್ಲ. ಏನಕ್ಕೆ ತಗೊಂಡಿದ್ದ ಟ್ರೈನಿಂಗ್? ಈ ದೇಶದ ಸೇನೆ ಮೇಲೆ ವಿಶ್ವಾಸ ಇಲ್ವಾ? ಈ ದೇಶದ ಪೊಲೀಸ್ ಮೇಲೆ ವಿಶ್ವಾಸ ಇಲ್ವಾ?